ಬೇಡ ಅಂತೇಳಿ 3 ಮಂದಿ ಒಪ್ಕೊಂಡಂಥವ್ರು ನೋಡಿ ಎಲ್ಲ ಪಕ್ಷಗಳು. ಈಗ ಇತ್ತೀಚೆಗೆ ಅದೇನೋ ಸುಪ್ರೀಂ ಕೋರ್ಟ್ ಒಂದು ಕಂಡೀಷನ್ ಆಗಿ ಹೊರಗೆ ತೆಗಿತು, ಮಾತು ಬೇರೆ, ಹೌದಪ್ಪ ದುಡ್ಡು ಹಿಡಿದು ಬರ್ತು ಹೇಳಿ ಅಂತೇಳಿ. ಬಟ್ ಅದ್ರ ಮೇಲೆ ಇನ್ನೂ ಯಾರೂ ಕೇಸು ಹೋಗಿಲ್ಲ, ನೆನಪಿರಲಿಲ್ಲ. ಈ ಎಲ್ಲ ನೆಲೆಯಲ್ಲೇ ಇವತ್ತು ಈ ಆಮ್ ಆದ್ಮಿ ಇದ್ದಿದ್ದು ಅಥವಾ ಕೇಜ್ರಿವಾಲ್ ಗೆಲ್ಲುವ ಅವಕಾಶಗಳನ್ನು ಹೆಚ್ಚಿಸ್ಕೊಂಡಿದ್ದಾರೆ ಅಂತೇಳಿ ನಾವು ಸ್ವಲ್ಪ ದಿಟ್ಟವಾಗಿ ಹೇಳ್ಬೋದೇನೋ. ಆದರೆ ಇದೇ ಕಾಲಕ್ಕೆ ಮೋದಿಯವರ ಪರ ಇದ್ದಂಥ ಮಾಧ್ಯಮ ವಿಶೇಷವಾಗಿ ಅವರು ಈ ಸಲ ದಿಲ್ಲಿಯನ್ನು ವಶ ಮಾಡಿಕೊಂಡೇ ಕೊಡ್ತಾರೆ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಮತ್ತು ಜನಾಭಿಪ್ರಾಯ ಇದೇ ರೀತಿ ಅದಂತೇಳಿ ಜನಾಭಿಪ್ರಾಯ ಬಿಚ್ಚು ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ದಿಲ್ಲಿಯ ಜನ ಕನ್ಫ್ಯೂಸಲ್ಲಿ ಇದ್ದರೂ ಸಹ ನಮ್ಮ ಕೇಜ್ರಿವಾಲ್ರು ಅವರಿಗೆಲ್ಲ ಭರವಸೆ ಕೊಟ್ಟಿಲ್ಲ, ಆ್ಯಬ್ಸಲ್ಯೂಟ್ ಮೆಜಾರಿಟಿ ಕೊಡ್ತಾರೆ ಅನ್ನುವಂಥ ಮಾತು ಹೇಳೋ ಜೊತೆಗೆ ತಾವಿನ್ನ ದೆಹಲಿ ಜನರು ನೋಡು ನಾವು ಇಷ್ಟ ಹೇಳಿದ ಮೇಲೆ ಮಾಡ್ತಾರಲ್ಲೋ ಅನ್ನುವಂಥ ಒಂದು ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ. ಹೀಗಾಗಿ ಒಟ್ಟಾರೆಯಾಗಿ ದಿಲ್ಲಿ ಈಗ ಒಂದು ರೀತಿ ಏನಪ್ಪ ಅಂದ್ರೆ ಹಾಟ್ ಕೇಕ್ ಇದ್ದಂಗೆ, ಅದನ್ನು ಉಂಗ್ಲಿಕ್ಕೂ ಆಗ್ತಾಯಿಲ್ಲ, ಉಗುಳಿಕ್ಕೂ ಆಗ್ತಾಯಿಲ್ಲ. ಕೇಕ್ ಅದೆಷ್ಟು ಮಾಡಿದರು ಆ ದಿಶೆಯಲ್ಲಿ. ಅದಕ್ಕಾಗಿ ಕೇಜ್ರಿವಾಲ್ರ ನಿಜವಾಗಿ ಪರೀಕ್ಷೆ ಈ ಸಲ ಈ ಬಿ ಜೆ ಪಿಗರಿಂದ ಆಗ್ಬೋದಾ, ಅವ್ರು ಸೋಲ್ಬೋದಾ, ಜನ ಅವ್ರನ್ನ ದೂರ ಸರಿಸ್ಬೋದಾ, ಇವೆಲ್ಲ ಉತ್ತರ 2 ನಿಮಿಷದಲ್ಲಿ ಉತ್ತರ ಬರ್ತದೆ. ಹಾಗೆ ಎಲ್ಲರೂ ನೋಡೋಣ ಅದನ್ನು. ಬಟ್ ಆದರೂ ಇಲ್ಲಿವರೆಗಿನ ಒಂದು ಅನಾಲಿಸಿಸ್ ಅಥವಾ ಒಂದು ಮಾಡಿದಾಗ ಬಹುಮತವನ್ನು ಆಮ್ ಆದ್ಮಿ ಪಾರ್ಟಿ ಪಡಿತೈತಿ ಅನ್ನೋದು ಭಾಳಷ್ಟು ಜನರ ಅಂದಾಜು. ಯಾಕಂದ್ರೆ ಈಗಾಗಲೇ ಅಲ್ಲೇ ಜನ ಬಿ ಜೆ ಪಿ ಆಡಳಿತವನ್ನು ಕಂಡಿದ್ದಾರೆ ಹಿಂದಾದರೂ, ಮತ್ತು ಜೊತೆ ಕೇಂದ್ರದಲ್ಲಿ ಆಡಳಿತ ನೋಡಿದ್ದಾರೆ. ಕೇಂದ್ರದಲ್ಲೇ ಬಿ ಜೆ ಪಿಯಲ್ಲಿ, ಆದರೆ ರಾಜ್ಯದಲ್ಲಿ ಮಾತ್ರ ಆಮ್ ಆದ್ಮಿ ಇರಲಿ ಅನ್ನುವಂಥದ್ದು. ಮತ್ತು ಇನ್ನೊಂದು, ದೆಹಲಿಯಲ್ಲಿ ಯಾಕೆ ಆಮ್ ಆದ್ಮಿ ಆರಿಸಿ ಬರ್ತಾ ಇಲ್ಲ ಅಂತಂದ್ರೆ ಜನರು ಇವರು ಇಡೀ ಇಂಡಿಯಾ ತುಂಬ ಹಬ್ಬಿಲ್ಲ ಆಮ್ ಆದ್ಮಿ ಅವರು. ಯಾಕಂತಂದ್ರೆ ಕೇವಲ ಇದಕ್ಕೆ ದಿಲ್ಲಿ ಮತ್ತು ಪಂಜಾಬ್ಗಷ್ಟೇ ಸೀಮಿತ ಆಗಿದ್ದಾರೆ. ಹೀಗಾಗಿ ಇವರಿಂದ ಸೆಂಟ್ರಲ್ ಗೌರ್ಮೆಂಟ್ ಮಾಡಲಿಕ್ಕೆ ಆಗುವುದಿಲ್ಲ. ಇವ್ರು ಯಾವಾಗ ಸ್ವತಃ ಸರ್ಕಾರ ರಚನೆ ಮಾಡ್ತಾರೆ ಆಗ ಸಪೋರ್ಟ್ ಮಾಡೋಣ ಅಂತ ಇರ್ಬೋದು, ಅಲ್ಲೂ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಕೇಂದ್ರದ ಈ ಒಂದು ಎಲೆಕ್ಷನ್ದಲ್ಲ ಬಿ ಜೆ ಪಿ ಸಪೋರ್ಟ್ ಮಾಡಿದ್ರೆ, ರಾಜ್ಯದ ಎಲೆಕ್ಷನ್ದಲ್ಲ ಈ ಆಮ್ ಆದ್ಮಿ ಸಪೋರ್ಟ್ ಮಾಡ್ತಾರೆ ಅನ್ನೋದು ಒಂದು ದೃಢವಾದ ನಂಬಿಕೆ ಕೇಜ್ರಿವಾಲ್ ಮತ್ತು ಅವ್ರ ಬೆಂಬಲಿಗರಲ್ಲಿ. ಇದಕ್ಕೆ ನೀವೇನಂತೀರಿ? ಇದು ನಿಮ್ಗೆ ಲೈಕ್ ಆಗಿರ್ಬೋದಿದ್ದೆ. ನಾನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಇದು ಸತ್ಯದ ಕೈಗನ್ನಡಿ. ವಂದನೆಗಳು.